you will find that the government in Delhi is the master of spreading unfairness. ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ ಈ ತಾರತಮ್ಯಗಳನ್ನ ಅನ್ಯಾಯನ ಹರಡಿಸೋದ್ರಲ್ಲಿ ನಂಬರ್ 1 ಇದೆ. I will give you some examples. ನಾನು ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. The richest men in this country, 25 rich men, billionaires. The Prime Minister has forgiven 16 lakh crore rupees in bank loans to these people. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸುಮಾರು 25 ಜನ ಬಂಡವಾಳ ಶಾಹಿಗಳು, ಕೋಟ್ಯಾಧೀಶ್ವರರು, ಇವರಿಗೆಲ್ಲರಿಗೂ ಕೂಡ ಈ ದೇಶದ ಪ್ರಧಾನ ಮಂತ್ರಿಗಳು 16 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಮನ್ನಾ ಮಾಡಿದ್ದಾರೆ. The common citizen immediately when he hears such a number, he asks, how big is this number? What does this number actually mean? ಒಬ್ಬ ಸಾಮಾನ್ಯ ಪ್ರಜೆಗೆ ಇಂಥ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, 16 ಲಕ್ಷ ಕೋಟಿ ಅಂದ್ರೆ ಏನು, ಇದು ಯಾವ್ದಾಗುತ್ತೆ ಅಂತ ಹೇಳಿ. And the answer is very simple. The Prime Minister gave 22 people the amount of money that is required to run Manrega in India for 24 years. ಇದಕ್ಕಿರ್ತಕ್ಕಂತ ಉತ್ತರ ಸರಳವಾದಂತ ಉತ್ತರ. ಪ್ರಧಾನ ಮಂತ್ರಿಗಳು ಕೇವಲ 22 ಜನಕ್ಕೆ 16 ಲಕ್ಷ ಕೋಟಿಗಳು ಕೊಟ್ಟು ನರೇಗಾ ಯೋಜನೆ ಅಡಿಯಲ್ಲಿ 25 ವರ್ಷ ನಾವೇನೇನು ಕಾಮಗಾರಿಗಳನ್ನ ಮಾಡಬಹುದು ಅದು 22 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. You remember that when we were in power in Delhi, we did a farm loan waiver and we forgave the bank loans of India's farmers. ತಮಗೆ ನೆನಪಿರಬಹುದು, ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರ ಸಾಲಗಳನ್ನ ಮನ್ನಾ ಮಾಡಿದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನೆನಪಿದೆ. There are crores and crores of farmers in India. ಈ ದೇಶದಲ್ಲಿ ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ. Now, if we started today and we forgave the farmers' bank loans for the next 24 years, it would still not amount to the money that Narendra Modi has given 25 business people. ನಾವು ಇವತ್ತು ಈ ತಕ್ಷಣ ಪ್ರಾರಂಭ ಮಾಡಿ ರೈತರ ಸಾಲಗಳನ್ನೆಲ್ಲ ಕೂಡ ಮನ್ನಾ ಮಾಡಿದ್ರೆ ಮುಂದೆ ಬರಂತ 24 ವರ್ಷ ನಾವೇನ್ ಸಾಲ ಮನ್ನಾ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಸಾಲ ಮನ್ನಾ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರಿಗೆ 22 ಜನಕ್ಕೆ ಸಾಲ ಮನ್ನಾ. What you have done for 22 people is an insult to every single farmer in India. ನೀವು ನಿಮ್ಮ 22 ಸ್ನೇಹಿತರಿಗೆ ಮಾಡಿರ್ತಕ್ಕಂತ ಒಂದು ಸಹಾಯ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ರೈತನಿಗೂ ಕೂಡ ನೀವು ಮಾಡಿರ್ತಕ್ಕಂತ ಅನ್ಯಾಯ, ಅವಮಾನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. It is a crime against every farmer's family. ಇದು ನೀವು ಮಾಡಿರ್ತಕ್ಕಂತ ಪ್ರತಿಯೊಂದು ರೈತರ ಕುಟುಂಬದ ವಿರುದ್ಧವಾಗಿ ಮಾಡಿರ್ತಕ್ಕಂತ ಅನ್ಯಾಯ, ಅಗೌರವ ಅಂತ ಹೇಳ್ತೀನಿ. And you say nothing when the farmers ask you for the same exact thing. ರೈತರು ನಿಮ್ಮನ್ನ ಸಾಲ ಮನ್ನಾ ಮಾಡೋದಕ್ಕೆ ಮನವಿ ಮಾಡಿದಾಗ ನಿಮ್ ಬಾಯಿಂದ ಕನಿಷ್ಠ ಒಂದು ಪದ, ಒಂದು ಶಬ್ದ ಕೂಡ ಹೊರಗೆ ಬರಲಿಲ್ಲ.